ಈಗ ಕಾನ್ಸ್ಟಿಪೇಷನ್ ಅನ್ನೋದು ಯಾಕೆ ಬರ್ಬೋದು ನಮ್ಮಲ್ಲಿ? ಈ ಮಲಬದ್ಧತೆ ಅನ್ನುವಂಥ ಒಂದು ಚಿಕ್ಕ ಸಮಸ್ಯೆ ಏನಿದೆ ಅದನ್ನ ಇಗ್ನೋರ್ ಮಾಡೋ ಹಾಗೆ ಇಲ್ಲ. ಈ ಮಲಬದ್ಧತೆಗೆ ಏನಾದರೂ ಆಯುರ್ವೇದದಲ್ಲಿ ಪರಿಹಾರ ಇದೆಯಾ? ಈ ಕಾನ್ಸ್ಟಿಪೇಷನ್ ಅನ್ನೋದನ್ನ ಅಂದ್ರೆ ಕಾಯಿಲೆ ಅಂತಾನೆ ಹೇಳೋದಕ್ಕಾಗೋದಿಲ್ಲ. ಆದರೆ ಇದೊಂದು ಸಿಂಪ್ಟಮ್ಸ್. ಈಗ ನಿಮ್ಮ ದೇಹದಲ್ಲಿ ಆಗುವಂತಹ ವ್ಯತ್ಯಾಸಗಳಿಂದ ಅಥವಾ ಇಂಡೈಜೆಷನ್ ಸಮಸ್ಯೆ ಇರ್ಬೋದು, ಅಥವಾ ಕೆಲವೊಬ್ಬರಿಗೆ ಸ್ಟ್ರೆಸ್ ಆದರೂ ಕೂಡ ಕಾನ್ಸ್ಟಿಪೇಷನ್ ಕಾಣಿಸ್ಕೊಳ್ಳುತ್ತೆ. ಇನ್ನು ಡಿಪ್ರೆಷನ್ ಸಮಸ್ಯೆಯಲ್ಲಿ ಬಹಳಷ್ಟು ಮಂದಿಗೆ ಡಿಪ್ರೆಷನ್ ಅಂತ ಬಂದಾಗ ಅವರು ಕೂಡ ನಾವು ಈ ಮೋಷನ್ ಸರಿಯಾಗುವಂಥ ಮೆಡಿಸನ್ನ ಕೊಡ್ತೀವಿ. ಯಾಕಂದರೆ ಮೋಷನ್ ಕ್ಲಿಯರ್ ಆಗ್ತಾ ಇದ್ದಾಗೆ ಅವ್ರಿಗೆ ಡಿಪ್ರೆಷನ್ ಸಮಸ್ಯೆ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಇಷ್ಟೆಲ್ಲ ಕಾಯಿಲೆಗಳಿಗೆ ಮೂಲ ಕಾರಣ ಆಗುವಂತಹ ಈ ಮಲಬದ್ಧತೆಗೆ ಏನಾದರೂ ಆಯುರ್ವೇದದಲ್ಲಿ ಪರಿಹಾರ ಇದೆಯಾ ಅಂತಂದರೆ ಖಂಡಿತವಾಗಿಯೂ ಇದೆ. ಸೊ ಆಯುರ್ವೇದದಲ್ಲಿ ಹೇಳೋದೇನು ಅಂತಂದರೆ, ಮೊದಲನೇದಾಗಿ ನಿಧಾನ ಪರಿವರ್ಜನೆ. ಅಂದರೆ ನಮ್ಮ ಕಾಯಿಲೆಗೆ ಕಾರಣವಾಗುವಂತಹ ರೂಟ್ ಕಾಸ್ ಏನಿದೆ, ನಿಧಾನ ಏನಿದೆ, ಅದಕ್ಕೆ ನಾವು ಪರಿಹಾರವನ್ನು ಕಂಡುಕೊಳ್ಬೇಕಾಗತ್ತೆ. ಈಗ ಕಾನ್ಸ್ಟಿಪೇಷನ್ ಅನ್ನೋದು ಯಾಕೆ ಬರ್ಬೋದು ನಮ್ಮಲ್ಲಿ? ಮೊದಲನೇ ಕಾರಣ ಅತಿಯಾಗಿ ಸೇವನೆ ಮಾಡುವಂಥ ಒಂದು ವಾತ ವೃದ್ಧಿ ಮಾಡುವಂಥ ಆಹಾರ. ಈ ಓಟ್ಸ್ ಇರ್ಬೋದು, ಮಿಲ್ಲೆಟ್ಸ್ ಇರ್ಬೋದು, ಹಾಗೆ ಜಂಕ್ ಫುಡ್ಗಳಿರ್ಬೋದು, ಹಾಗೆ ನಾನ್ ವೆಜ್ ಫುಡ್ಗಳಿರ್ಬೋದು. ಈ ಥರದ ಫುಡ್ಗಳನ್ನ ನಾವು ಅತಿಯಾಗಿ ಸೇವನೆ ಮಾಡಿದಾಗ ಕಾನ್ಸ್ಟಿಪೇಷನ್ ಅನ್ನೋದು ಕಾಣಿಸ್ಕೊಳ್ಳುತ್ತೆ. ಯಾಕೆ ಈ ಥರ ಆಗುತ್ತೆ ಅಂತಂದರೆ, ಆಯುರ್ವೇದದ ಪ್ರಕಾರ ಹೇಳೋದಾದರೆ ಮನುಷ್ಯನಲ್ಲಿ 3 ಥರದ್ದು ಡಿಫ್ರೆಂಟ್ ಅಂದರೆ ಬಾಡಿ ನೇಚರ್, ಅಂದರೆ ಸ್ಟಮಕ್ ನೇಚರ್ ಬೇರೆ ಥರದ್ದು ಇರುತ್ತೆ. ಅದೇನು ಅಂತಂದರೆ, ಒಂದು ಮೃದು ಕೋಷ್ಠ ಅಂತ ಹೇಳ್ತೀವಿ, ಇನ್ನೊಂದು ಮಧ್ಯಮ ಕೋಷ್ಠ, ಇನ್ನೊಂದು ಕ್ರೂರ ಕೋಷ್ಠ ಅಂತ. ಈ ಮೃದು ಕೋಷ್ಠ ಇರ್ತಕ್ಕಂಥ ವ್ಯಕ್ತಿಗಳಲ್ಲಿ ಸೀವಿಯರ್ ಪಿತ್ತ ವೇರಿಯೇಷನ್ ಜಾಸ್ತಿ ಇರುತ್ತೆ. ಸೊ ಆ ಪಿತ್ತ ಜಾಸ್ತಿ ಇರೋದ್ರಿಂದ ಅವ್ರಿಗೆ ಇಮ್ಮಿಡಿಯೇಟಾಗಿ ಮೋಷನ್, ಅಂದರೆ ಒಂಚೂರು ಹಾಲು ಕುಡಿದ್ರೂ ಸಾಕು ಅವ್ರಿಗೆ ಮೋಷನ್ ಪಾಸ್ ಆಗುತ್ತೆ. ಹಾಲು ಕುಡಿದೇ ಇದ್ರೂ, ಈಗ ಸ್ಟ್ರೆಸ್ ಅಂತ ಏನು ಹೇಳ್ತೀವಿ, ಎಕ್ಸಾಮ್ಗೆ ಹೋಗೋ ಟೆನ್ಷನ್ ಇರ್ಬೋದು, ಅಥವಾ ಇಂಟರ್ವ್ಯೂಗೆ ಹೋಗೋ ಟೆನ್ಷನ್ ಇರ್ಬೋದು, ಅಥವಾ ಆಫೀಸ್ಗೆ ಹೋಗಬೇಕಾದ್ರೆ ಬಸ್ ಮಿಸ್ ಆಗಿ ಟೆನ್ಷನ್ ಇರ್ಬೋದು, ಅಂಥ ಒಂದು ಚೂರು ಟೆನ್ಷನ್ ಆದರೂ ಸಾಕು ಪಿತ್ತ ಜಾಸ್ತಿ ಆಗುತ್ತಲ್ಲ, ಆಗ್ತಾ ಇದ್ದಾಗೆ ಅವ್ರಿಗೆ ಮೋಷನ್ ಅರ್ಜಿ ಶುರು ಆಗುತ್ತೆ. ಅಷ್ಟು ಅದಕ್ಕೆ ಅವ್ರನ್ನ ಮೃದು ಕೋಷ್ಠ ಅಂತ ಹೇಳುವಂಥದ್ದು. ಇನ್ನು ಮಧ್ಯಮ ಕೋಷ್ಠ ಅಂತಂದರೆ ವಾತ ಮತ್ತು ಕಫ ಎರಡೂ ಜಾಸ್ತಿಯಾಗಿ ಕಾಣಿಸ್ಕೊಳ್ಳುವಂಥ ಒಂದು ಸಮಸ್ಯೆ. ಸೊ ಆ ಮಧ್ಯಮ ಕೋಷ್ಠದವ್ರಿಗೆ ಏನಾಗುತ್ತೆ ಅಂತಂದರೆ, ಸ್ವಲ್ಪ ಬಿಸಿ ಬಿಸಿ ನೀರು ಕುಡಿದ್ರೆ ಸಾಕು ಮೋಷನ್ ಕ್ಲಿಯರ್ ಆಗುತ್ತೆ. ಅಂದರೆ ಈಗ ಕಾನ್ಸ್ಟಿಪೇಷನ್ ಅಥವಾ ಮೋಷನ್ ಕ್ಲಿಯರ್ ಆಗೋದು ಅಂತಂದರೆ ಯಾವುದೇ ಥರದ ಈಗ ಎಕ್ಸ್ಟರ್ನಲ್ ಇಂಡ್ಯೂಸ್ಡ್ ಮೆಟೀರಿಯಲ್ಸ್ ಇಲ್ಲದೇ, ಹಾಲು ನೀರು ಕುಡಿದೇ ಹೋಗುವಂಥದ್ದನ್ನು ನಾರ್ಮಲ್ ಅಂತ ಹೇಳ್ತೀವಿ. ಒಂದು ವೇಳೆ ಅವ್ರದ್ದು ದಿನಚರಿಯಲ್ಲಿ ವ್ಯತ್ಯಾಸ ಆಗಿ, ಊಟ ತಿಂಡಿನಲ್ಲಿ ವ್ಯತ್ಯಾಸ ಆಗಿ ಕಾನ್ಸ್ಟಿಪೇಷನ್ ಕಾಣಿಸ್ಕೊಂಡಾಗ ಈ ಮಧ್ಯಮ ಕೋಷ್ಠದವ್ರಿಗೆ ಬರೀ 1 ಲೋಟ ಬಿಸಿನೀರು ಕುಡಿದ್ರೆ ಸಾಕು ಅವ್ರಿಗೆ ಮೋಷನ್ ಕ್ಲಿಯರ್ ಆಗುತ್ತೆ. ಬಟ್ ಈ ಕ್ರೂರ ಕೋಷ್ಠ ಅಂತ 3ನೇ ಥರದ್ದು ಕೋಷ್ಠ ಬರುತ್ತಲ್ಲ, ಅದು ಭಾರಿ ಕಷ್ಟ. ಸೊ ಅವ್ರದ್ದು ವಾತ ಜಾಸ್ತಿ ಇರುತ್ತೆ, ಅಂದರೆ ದೇಹ ಪ್ರಕೃತಿಯಲ್ಲೇ ವಾತ ಜಾಸ್ತಿ ಇರುತ್ತೆ. ಸೊ ಅವ್ರಿಗೆ ಮೋಷನ್ ಹೋಗೋದೇ ಕಷ್ಟ. ಅಂಥದ್ರಲ್ಲಿ ಏನಾದರೂ ವಾತ ಜಾಸ್ತಿ ಆಗುವಂತಹ ಆ್ಯಕ್ಟಿವಿಟಿನಲ್ಲಿ ಅವ್ರು ಇನ್ವಾಲ್ವ್ ಆಗ ಅಥವಾ ವಾತ ಜಾಸ್ತಿ ಆಗುವಂಥ ಆಹಾರವನ್ನು ಸೇವನೆ ಮಾಡಿದಾಗ ಅವರಲ್ಲಿ ಇನ್ನೂ ಸಮಸ್ಯೆಗಳು ಜಾಸ್ತಿ ಆಗುತ್ತಾ ಹೋಗುತ್ತೆ, ಕ್ಲಿಷ್ಟಕರ ಅಂತಲೇ ಹೇಳ್ತೀವಿ. ಸೊ ಆ ಥರ ಸಮಸ್ಯೆಗಳನ್ನು ಇನ್ನೂ ಇಗ್ನೋರ್ ಮಾಡ್ತಾ ಹೋದ್ರು ಅಂತೂ ಗ್ಯಾರಂಟಿ ಈ ಬ್ಲೋಟಿಂಗ್ ಇರ್ಬೋದು, ಅಜೀರ್ಣ ಇರ್ಬೋದು, ಹಾಗೆ ಕೆಲವೊಂದು ಸಮಸ್ಯೆಗಳು, ಈಗ ಪೈಲ್ಸ್ ಇರ್ಬೋದು, ಫಿಸ್ಟುಲಾ ಇರ್ಬೋದು, ಮೇಯ್ನಾಗಿ ಈ ರೊಮಟೈಡ್ ಆರ್ಥ್ರೈಟಿಸ್ ಅಂತ ಕಾಯಿಲೆಗಳು, ಈವನ್ ಡಯಾಬಿಟಿಸ್ ಕೂಡ ಬರ್ತಾ ಹೋಗುತ್ತೆ. ಸೊ ಹಾಗಾಗಿನೇ ಈ ಕ್ರೂರ ಕೋಷ್ಠ ಇರ್ತಕ್ಕಂಥ ವ್ಯಕ್ತಿಗಳಿರ್ಬೋದು, ಅಥವಾ ವಾತ ಪ್ರಿಡಾಮಿನೆಂಟ್ ಇರ್ತಕ್ಕಂಥ ವ್ಯಕ್ತಿಗಳಿರ್ಬೋದು, ಈ ಮಲಬದ್ಧತೆ ಅನ್ನುವಂಥ ಒಂದು ಚಿಕ್ಕ ಸಮಸ್ಯೆ ಏನಿದೆ ಅದನ್ನು ಇಗ್ನೋರ್ ಮಾಡೋ ಹಾಗೆ ಇಲ್ಲ. ಅದಕ್ಕೆ ಕೂಡಲೇ ಪರಿಹಾರ ಕಂಡುಕೊಳ್ಳೋದು ಅತ್ಯಂತ ಮುಖ್ಯವಾದಂಥದ್ದು. ಈಗ ನಿಮಗೆ ಗೊತ್ತಿರ್ಬೋದಲ್ವ, ರೀಸನ್ನೇ ಇಲ್ಲದೇ ಯೂರಿಕ್ ಆ್ಯಸಿಡ್ ಎಷ್ಟೋ ಸಲ ಜಾಸ್ತಿ ಆಗುತ್ತೆ, ಅಥವಾ ಕೆಲವೊಮ್ಮೆ RA ಫ್ಯಾಕ್ಟರ್ ಜಾಸ್ತಿ ಆಗ್ತಾ ಬರುತ್ತೆ, ಇಲ್ಲ ಕಣ್ಣಿನ ದೃಷ್ಟಿ ಕಡಿಮೆ ಆಗ್ತಾ ಹೋಗುತ್ತೆ, ಅಥವಾ ನಿಮ್ಮ ಜಾಯಿಂಟ್ಗಳ ಪೇನ್ಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕೆ ಈ ಥರದ್ದು ಆಗ್ತಾ ಹೋಗುತ್ತೆ ಅಂತಂದರೆ, ಮೇಯ್ನಾಗಿ ಅಲ್ಲಿ ಆಗ್ತಕ್ಕಂಥದ್ದು ಡೈಜೆಷನ್ ಪ್ರಾಬ್ಲಮ್, ಇದೇ ಥರ ಕಾನ್ಸ್ಟಿಪೇಷನ್ ಅನ್ನುವಂಥದ್ದು. ಹಾಗಾಗಿನೇ ಈ ಮಲಬದ್ಧತೆ ಅಥವಾ ಕಾನ್ಸ್ಟಿಪೇಷನ್ ಸಮಸ್ಯೆ ಏನಿದೆ ಅದಕ್ಕೆ ನಾವು ಕೂಡಲೇ ಪರಿಹಾರವನ್ನು ತಗೊಳ್ಬೇಕು. ಅದು ಕಾಮನ್ ಅಲ್ಲ. ಈ ಮಲಬದ್ಧತೆ ಅನ್ನುವಂಥದ್ದು ಕಾಮನ್ ಸಿಂಪ್ಟಮ್ಸ್ ಅಂತ ನಾವು ಅದನ್ನು ಇಗ್ನೋರ್ ಮಾಡೋ ಹಾಗೆ ಇಲ್ಲ. ಬೆಳಿಗ್ಗೆ ಎದ್ದ ಕ್ಷಣ ಎವ್ರಿ ಡೇ ಮಾರ್ನಿಂಗ್ ಕರೆಕ್ಟಾಗಿ ಮೋಷನ್ ಪಾಸ್ ಆಗಬೇಕು. ಆಗಿಲ್ಲ ಅಂತಂದರೆ ಅದನ್ನು ಒಂದು ಸಮಸ್ಯೆ, ಆರೋಗ್ಯಕ್ಕೆ ಸಂಬಂಧಪಟ್ಟ ಸಮಸ್ಯೆ ಅಂತಲೇ ನಾವು ಅದನ್ನು ಕನ್ಸಿಡರ್ ಮಾಡ್ತಾ ಅದಕ್ಕೆ ಅನುಗುಣವಾದಂಥ ಆಹಾರವನ್ನು ನಾವು ಸೇವನೆ ಮಾಡಬೇಕಾಗತ್ತೆ. ಸೊ ಈ ಆಹಾರ ಅಂತ ಬಂದಾಗ ನಿಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದೇ ಫೈಬರ್ ರಿಚ್ ಆಹಾರವನ್ನು ಸೇವನೆ ಮಾಡಬೇಕು ಅಂತ ಹೇಳ್ತೀವಿ. ಬಟ್ ಫೈಬರ್ ರಿಚ್ ಆಹಾರ ಅಂತ ಅಂದ್ಕೊಂಡು ಎಷ್ಟೋ ಸಲ ಏನಾಗುತ್ತೆ ಅಂದರೆ, ಈ ಸೋಷಿಯಲ್ ಮೀಡಿಯಾ ಎಫೆಕ್ಟ್ ಇರ್ಬೋದು, ಅಥವಾ ಕೆಲವೊಂದು ಯಾವುದೋ ಮೆಸೇಜ್ಗಳು ಬಂತು ಅಂತ ಹೇಳಿ ಯಾವುದ್ಯಾವುದೋ ಫುಡ್ಗಳನ್ನು ಯಥೇಚ್ಛವಾಗಿ ತಿನ್ನುವಂಥದ್ದು,
ಇರ್ಬೋದು ಅದರಿಂದ ವಾತ ಜಾಸ್ತಿ ಆಗುತ್ತೆ. ಈಗ ಮಿಲ್ಲೆಟ್ಸ್ ಇರ್ಬೋದು, ಓಟ್ಸ್ ಇರ್ಬೋದು, ಆ ಥರದ ಆಹಾರನ ನೀವು ಜಾಸ್ತಿ ತಿಂದಷ್ಟು ನಿಮ್ಮ ದೇಹದಲ್ಲಿ ವಾತ ಜಾಸ್ತಿಯಾಗಿ ಈ ವಿಬಂಧ ಅಥವಾ ಮಲಬದ್ಧತೆ ಅಂತ ಏನು ಹೇಳ್ತೀವಿ ಈ ಸಮಸ್ಯೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ.